ಈ ಒಂದು ಟೋಕನ್ನ ತೆಗೆದುಕೊಂಡ್ರೆ ನೀವು ತಿಮ್ಮಪ್ಪನ ದರ್ಶನವನ್ನು ಬೇಗನೆ ಮಾಡ್ಬೋದು. ಯಾವ ಒಂದು ಟೋಕನ್ ಅಪ್ಪ ಅಂತಂದರೆ SSDಯ ಒಂದು ಟೋಕನ್ ಅಂದರೆ ಸ್ಲಾಟೆಡ್ ಸರ್ವ ದರ್ಶನ ಟೋಕನ್ ಅಂತೇಳಿ ಇದು ತಿರುಪತಿಯ ಒಂದು 3 ಸ್ಥಳಗಳಲ್ಲಿ ಕೊಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಬಸವನ ಬಾಗೇವಾಡಿಯಿಂದ ತಿರುಪತಿಗೆ ಹೊರಡುವ ಪಾರ್ಟ್ 5 ವಿಡಿಯೋ ನೋಡ್ರಿ. ರೇಣಗುಂಟ ರೈಲ್ವೆ ಸ್ಟೇಷನ್ ಇಳಿದ ನಂತರ ನಾವು ಹೊರಟಿದ್ದು ಎಲ್ಲಿಗಪ್ಪ ಅಂತಂದ್ರೆ ಸೀದಾ ನಾವು ತಿರುಪತಿಯ ಒಂದು APSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವಂಥ ಒಂದು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಹತ್ತಿರನೇ ಒಂದು ರೂಮ್ನಲ್ಲಿ ಸ್ಟೇ ಮಾಡೋಕೆ ನಾವೀಗ ಹೊರಡ್ತಾ ಇದ್ದೀವಿ. ಸೊ ಯಾಕಪ್ಪ ಅಂತಂದರೆ ಪ್ರತಿದಿನ ಸಾಯಂಕಾಲ 4 ಗಂಟೆಗೆ SSD ಟೋಕನ್ಗಳನ್ನು ತಿರುಪತಿಯಲ್ಲಿ 3 ಸ್ಥಳದಲ್ಲಿ ಕೊಡ್ತಾರೆ. ಸೊ ಒಂದು ವಿಷ್ಣು ನಿವಾಸಂ, ಎರಡನೇದು ಶ್ರೀನಿವಾಸಂ ಕಾಂಪ್ಲೆಕ್ಸ್, ಮೂರನೇದು ಭೂದೇವಿ ಕಾಂಪ್ಲೆಕ್ಸ್. ಸೊ ನಾವೀಗ APSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವಂಥ ಒಂದು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಹತ್ತಿರನೇ ಒಂದು ರೂಮ್ನಲ್ಲಿ ಸ್ಟೇ ಮಾಡೋಕ್ಕೆ ನಾವು ರೂಮ್ನ ತೊಗೊಂಡಿದ್ದೀವಿ ಸ್ನೇಹಿತರೆ. ಸೊ ರೂಮ್ನ ತೊಗೊಂಡು ನಂತರ ನಾವು ಫ್ರೆಶಪ್ ಆಗಿ ನಮಗೆ ಹೊಟ್ಟೆ ಬೇರೆ ತುಂಬಾ ಹಸ್ತಿತ್ತು. ಸೊ ಫ್ರೆಶಪ್ ಆದ ನಂತರ ಸೀದಾ ನಾವು ಊಟ ನಾಷ್ಟ ಮಾಡ್ಬೇಕಂತೇಳಿ ಸ್ವಲ್ಪ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡ್ತೀವಿ ಬಿಸಿಲರ ಮುಕ್ಕುಳು ಹೆರಂಗೆ ಬಿಸಿಲು ಬಂದ್ಬಿಟ್ಟದ. ಸೊ ಅಷ್ಟು ಬಿಸಿಲು ನಾವು ಬರುವಾಗ ನಮ್ಮ ಊರಾಗ ಕೋಲ್ಡ್ ಇತ್ತು. ಸೊ ಇಲ್ಲಿ ನೋಡಿದ್ರೆ ಈ ನಮೂನಿ ಬಿಸಿಲು ಹಂಗೋ ಹಿಂಗೋ ಹೆಂಗಾರ ಮಾಡಿ ಬಿಸಿಲಾಗ ನಡ್ಕೋತಿ ನಾವು ಹೋಟೆಲ್ ಕಡೆ ಬಂದೇ ಬಿಟ್ಟಿವಿ. ಹೋಟೆಲ್ದಾಗ ಶಿಸ್ತಾಗ ಉತ್ತಪ್ಪ, ರೈಸು, ಇಡ್ಲಿ ಎಲ್ಲನೂ ಹೊಟ್ಟೆ ತುಂಬ ಜಡ್ದು ಕುಂತು ಬಿಟ್ಟಿದ್ದೇವೆ. ಕುಂತು ಕಸಿಂದ ವಾಪಸ್ ನಮ್ಮ ರೂಮ್ ಕಡೆ ಹೊಂಟ್ಬಿಟ್ಟು ನೋಡ್ರಿ. ಯಾಕಪ್ಪ ಅಂದ್ರೆ ಸಾಯಂಕಾಲ 4 ಗಂಟೆವರೆಗೆ ನಮ್ಮ ಕೆಲಸ ಇಲ್ಲರಿ. ಯಾಕಪ್ಪ ಅಂದ್ರೆ ಟೋಕನ್ ಕೊಡೋದೇ 4 ಗಂಟೆಗೆ. ಸೊ ಅಲ್ಲಿವರೆಗೆ ಏನು ಮಾಡ್ಬೇಕಪ್ಪ ಅಂತೇಳಿ ವಾಪಸ್ ನಮ್ಮ ರೂಮ್ ಕಡೆ ಹೋಗಿ ರೂಮ್ನಲ್ಲೇ ರೆಸ್ಟ್ ಮಾಡ್ಬೇಕಂತೇಳಿ ರೂಮ್ ಕಡೆ ಹೊಂಟ್ಬಿಟ್ಟೆ ನೋಡ್ರಿ. ನೆಕ್ಸ್ಟ್ ಅಪ್ಡೇಟ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫೇಸ್ನ ಫಾಲೋ ಮಾಡಿ. ಧನ್ಯವಾದಗಳು.